ಸರ್, ಈಗ ನಾನು ಆಗಲೇ ಬ್ರೇಕ್ ಮುಂಚೆ ಹೇಳ್ತಾ ಇದ್ದೆ ಸರ್, E20 ಪೆಟ್ರೋಲ್ನಿಂದ ಇಂಜಿನ್ ಹಾಳಾಗಿದೆ ಅಂತ ದಾಖಲಾದಂತಹ ಗ್ರಾಹಕರ ನ್ಯಾಯಾಲಯದ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅಂತ ನೋಡಿ ಸರ್. ಇದ್ರ ಬಗ್ಗೆ ಅರಿವಿರೋರು ಹೋಗ್ತಾರೆ ನ್ಯಾಯಾಲಯಕ್ಕೆ, ಇಲ್ಲದೆ ಇರೋರು ಮನೇಲೆ ಕುತ್ಕೊಂಡು ಕಣ ಅಂತ ಗೊಣಗ್ತಾ ಇರ್ತಾರೆ. ಅದೇನು ತಂದ್ಬಿಟ್ಟಿದಾರಪ್ಪ E20 ಪೆಟ್ರೋಲ್ ಅಂತೆ, ಮೈಲೇಜೇ ಕೊಡ್ತಾ ಇಲ್ಲ. ಸೊ ಈಗ ಏನಾಗೋಗುತ್ತೆ ಇದೆ ಸರ್, ವೆಹಿಕಲ್ ಮೇಂಟೆನೆನ್ಸ್ ಇಲ್ಲದೆ ಹಾಳಾದರೂ ಕೂಡ ಜನ ಪ್ಯಾನಿಕ್ ಆಗೋಗ್ಬಿಡ್ತಾರೆ, ಓಹೋ E20 ಪೆಟ್ರೋಲೇ ಇದು ಅಂತ. ಸೊ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತಂದರೆ, ನೀವು ಏನೋ ಒಂದು ಭಾಷಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಏನೋ ಹೇಳೋದಲ್ಲ ಸರ್, ನೀವು ಜನರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ಸರ್, ಪ್ರಾಕ್ಟಿಕಲಿ ಆನ್ ರೋಡ್ ನೀವು ಒಂದಿಷ್ಟು ಏನಾದರೂ ಪ್ರಯೋಗಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಕನ್ವಿನ್ಸ್ ಮಾಡಬೇಕಲ್ವಾ ಸರ್ ಕೇಂದ್ರ ಸರ್ಕಾರ? ಇದು ಈಗ ಆಲ್ರೆಡಿ ಸುಮಾರು ಕೋರ್ಟ್ಗಳಲ್ಲಿ ಕಾರ್ಗಳನ್ನೇ ರೀಪ್ಲೇಸ್ಮೆಂಟ್ ಮಾಡಿಕೊಡಿ ಅಂತ ಆರ್ಡರ್ ಆಗಿದೆ. ಅದು ಈಗ ನಿದರ್ಶನಗಳಿಗಿದೆ. ಅಂದರೆ ವಿತಿನ್ ವಾರಂಟಿ ಲಿಮಿಟ್ಸ್ ಅಲ್ಲಿ. ಈಗ 2024ರಲ್ಲಿ ಯಾರೋ ತಗೊಂಡಿದ್ರಂತೆ, 1 ವರ್ಷಕ್ಕೆ ಇದಾಯಿತು, 2 ವರ್ಷಕ್ಕೆ ಇದಾಯಿತು ಅಂತ ಸಾಕಷ್ಟು ಉದಾಹರಣೆಗಳು ಇರ್ತವೆ. ಬಟ್ ಅದನ್ನು ನಾವು ಹೇಳ್ತಾ ಇರೋದು ಇವತ್ತು ಏನಂದರೆ, ಈಗ ನೀವು E20ಗೆ ನೀವು ನಿದರ್ಶನ ಅಂದರೆ ಇವತ್ತು ಲೋಕಲ್ ಮೆಕ್ಯಾನಿಕ್ಗಳು ಕೇಳ್ಬಿಟ್ರೆ ಸಾಕು, ಅವರೇ ಎಲ್ಲ ಹೇಳ್ಬಿಡ್ತಾರೆ. ಇವತ್ತು ಅವರೇ ವಿಡಿಯೋಗಳು ಮಾಡಿ ಹಾಕ್ತಾ ಇರೋದು ಪ್ರತಿ ದಿವಸ. ನಾವುಗಳಲ್ಲ, ರಾಜಕೀಯ ವ್ಯಕ್ತಿಗಳಲ್ಲ, ಇನ್ಯಾರು ಅಲ್ಲ. ಇವತ್ತು ಲೋಕಲ್ ಏನು ಮೆಕ್ಯಾನಿಕ್ಗಳಿದ್ದಾರೆ, ಇವತ್ತು ಪ್ರತಿಯೊಂದು ನೀವು ಸೋಷಿಯಲ್ ಮೀಡಿಯಾಗಳು ತೆಗೆದ್ರೆ E20ಲಿ ಆಗ್ತಾ ಇರೋ ಅನಾನುಕೂಲತೆಗಳ ಬಗ್ಗೆ ದೊಡ್ಡ ಏನು ಆಡಿ ಕಾರ್ ಓನರ್ಸ್ಗಳು ಇರ್ಬೋದು, ಅವ್ರು ಇದರಲ್ಲೇ ಬರೆದ್ಬಿಟ್ಟಿದೆ E5 E10. ನಮ್ಗೆ ಆಪ್ಷನ್ನೇ ಇಲ್ವಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಕಾರ್ಗಳು ತಗೊಂಡು ಇವತ್ತು ನಮ್ಗೆ ಆಪ್ಷನ್ನೇ ಇಲ್ದೇ ಇರೋ ಪೆಟ್ರೋಲ್ ಮಾಡಿದ್ದೀರಲ್ಲ ಅಂತ ಅವರು ಅಲ್ಲೇ ಸ್ಟಿಕ್ಕರೇ ತೋರಿಸ್ತಾ ಇದ್ದಾರೆ. ಅದು ಒಂದು ನಿದರ್ಶನ. ಈಗ ವೆಹಿಕಲ್ಸ್ ಹಾಳಾದ್ರೆ ಸರ್, ಉದಾಹರಣೆಗೆ ಈಗ ವೆಹಿಕಲ್ಸ್ ಎಂಜಿನ್ ನಲ್ಲಿ ಪ್ರಾಬ್ಲಮ್ ಆಯ್ತು ಅಥವಾ ಬೇರೆ ರೀತಿಯಾದಂತಹ ಏನಾದರೂ ಮಷಿನ್ಸ್ ಹಾಳಾಯ್ತು ಅನ್ನೋದಾದ್ರೆ ಸರ್, ನೀವೇನು ಸರ್ಕಾರದ ಮೇಲೆ ವ್ಯಾಜ್ಯ ಹಾಕಕ್ಕಾಗಲ್ಲ. ನೀವು ಯಾವ ಕಾರ್ ತಗೊಂಡಿದ್ದೀರಿ ಅಥವಾ ಏನ್ ವೆಹಿಕಲ್ ತಗೊಂಡಿದ್ದೀರಿ, ಆ ವೆಹಿಕಲ್ ನ ಕಂಪನಿ ಮೇಲೆ ನೀವು ವ್ಯಾಜ್ಯ ಹಾಕೋದಕ್ಕೆ ಅವನು ಬುಕ್ಲೆಟ್ ಅಲ್ಲಿ ಕೊಟ್ಬಿಟ್ಟಿರ್ತಾನಲ್ಲ, E5 E10 ಪೆಟ್ರೋಲ್ ಮಾತ್ರ ನಮ್ದು ಕಾಂಪ್ಯಾಟಬಿಲಿಟಿ ಇದೆ, ನೀವು E20ಗೆ ನಮ್ಮ ಹತ್ರ ವಾರಂಟಿ ಕ್ಲೈಮ್ ಮಾಡಬೇಡಿ, ಈ ತರ ಅವರು ಕಂಡೀಷನ್ಸ್ ಹಾಕ್ಬಿಟ್ಟಿದ್ದಾರೆ ಎಷ್ಟೋ ಕಂಪ್ನಿಗಳು. ಗ್ರಾಹಕ ಕುತ್ಕೊಂಡು ಆ ತರದ್ದು ಏನು ಪ್ರಾಬ್ಲಮ್ ಆಗಿಲ್ಲ ಇಲ್ಲಿಯವರೆಗೆ, ಯಾವುದು ಪ್ರಾಬ್ಲಮ್ಸ್ ಬಂದಿಲ್ಲ ಇಲ್ಲಿಯವರೆಗೆ. ನಾವು ಸರ್ವಿಸ್ ಮಾಡಿರುವಂತ ಲಾರಿಗಳ ಮೇಲೆ ಅವ್ರ ಕಾರ್ಗಳು ತಗೊಂಡೋಗಿ ಪ್ರತಿಭಟನೆ ಮಾಡಿದ್ದಾರೆ ಡೆಲ್ಲಿಲಿ. ಕ್ಲಾರಿಟಿ ಕೊಟ್ಟಿದ್ದೀನಿ ಸರ್, ಯಾಕೆಂದ್ರೆ ಜನ ನೋಡ್ತಾ ಇರ್ತಾರೆ ಈ ಕಾರ್ಯಕ್ರಮ. ಒಂದು ವೇಳೆ ಗ್ರಾಹಕನಿಗೆ ಇಲ್ಲ E20 ಪೆಟ್ರೋಲ್ ಇಂದ ನನ್ನ ವೆಹಿಕಲ್ ಹಾಳಾಗಿದೆ ಅಂತ ಅನ್ನೋದಾದ್ರೆ, ಆತ ಪೆಟ್ರೋಲ್ ಕಂಪನಿಗಳ ಮೇಲೆ ವ್ಯಾಜ್ಯ ಹಾಕಕ್ಕಾಗಲ್ಲ. ಗ್ರಾಹಕರ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ತಾನು ಯಾವ ವೆಹಿಕಲ್ ಅನ್ನ ಖರೀದಿ ಮಾಡಿದ್ರೆ ಆ ವೆಹಿಕಲ್ ನ ಕಂಪನಿಯ ಮೇಲೆ ಆತ ಕಂಪ್ಲೇಂಟ್ ಕೊಡಬೇಕು. ಹೀಗೆ ಕೊಟ್ಟಂತಹ ಸಂದರ್ಭದಲ್ಲಿ ವೆಹಿಕಲ್ಸ್ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಏನು ವೆಹಿಕಲ್ಸ್ ತಯಾರು ಮಾಡುವಂತ ಕಂಪನಿಗಳು ಹೇಳಿದಾವ, ನೀವು 2023 ಮುಂಚೆ ತೆಗೆದುಕೊಂಡಂತಹ ವೆಹಿಕಲ್ಗಳಿಗೆ E20 ಪೆಟ್ರೋಲ್ಗಳು ಹೊಂದಿಕೊಳ್ಳಲ್ಲ. ನಾಳೆ ಏನಾದ್ರೂ ತಾಂತ್ರಿಕ ದೋಷಗಳು ಕಂಡು ಬಂದರೆ ನೀವು ನಮ್ಮನ್ನ ಕೇಳುವ ಆಗಿಲ್ಲ ಅಂತ ಹೇಳಿಲ್ಲ ಅವರು. ಮೆನ್ಷನ್ ಮಾಡೋದು ಓನ್ಲಿ ಪ್ಯೂರ್ ಪೆಟ್ರೋಲ್ ಅಂತ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್, ಹಿಂದೆ 2 ಸ್ಟ್ರೋಕ್ ಎಂಜಿನ್ಗೆ 2T ಆಯಿಲ್ ಮಿಕ್ಸ್ ಮಾಡಿ ಅಂತಿದ್ರು, 4 ಸ್ಟ್ರೋಕ್ ಆಯಿಲ್ಗೆ ಬರೀ 4 ನಾರ್ಮಲ್ ಪೆಟ್ರೋಲ್ ಹಾಕಿ ಅಂತ ಹೇಳ್ತಾ ಇದ್ರು. ಅವಾಗ E20 ಕಾನ್ಸೆಪ್ಟೇ ಇರಲಿಲ್ಲ. ಸೊ ಅವರು E20 ಗಾಡಿಗಳಿಗೆ ಅವ್ರು ಯಾವುದೇ ಒಂದು ಹೊಣೆಗಾರಿಕೆ ಆಗೋದಿಲ್ಲ. ಗೌರ್ಮೆಂಟೇ ಇದಕ್ಕೆ ರೆಸ್ಪಾನ್ಸಿಬಲ್. ಪೆಟ್ರೋಲಿಯಂ ಕಂಪ್ನಿಗಳು ಆಗಲ್ಲ, ಈ ಕಡೆ ಈ ಮ್ಯಾನುಫ್ಯಾಕ್ಚರರ್ಸು ಆಗಲ್ಲ. ಇದಕ್ಕೆ ಗೌರ್ಮೆಂಟೇ ಹೊಣೆ, ಯಾಕಂದ್ರೆ ಆಪ್ಷನ್ ಕೊಡದೇ ಇರೋದು. ಮತ್ತೆ ಇವಾಗ ಏನು ಹೇಳ್ತಾವ್ರೆ, ಇದರಿಂದ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಈ ಮೇಘಾಲಯ, ಅಸ್ಸಾಮು, ಉತ್ತರಾಖಂಡಲ್ಲಿ ಏನು ಇವರು ಪ್ರೊಡಕ್ಷನ್ ಮಾಡ್ತಾವ್ರಲ್ಲ, ಎಥನಾಲ್ ಡಿಸ್ಟಿಲೇಷನ್ ಮಾಡ್ತಾ ಇದಾರಲ್ಲ, ಅಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ಏನು ಗಣಿಗಾರಿಕೆ ಮಾಡಿದ್ರೆ ಗಿಡಗಳ ಮೇಲೆ ಏನು ಕೂತ್ಕೊಳ್ಳುತ್ತೆ, ಅದೇ ರೀತಿ ಕಪ್ಪುದಾದ ಒಂದು ಲೇಯರೇ ಕೂತ್ಕೋತಾ ಇದೆ. ಗಿಡಗಳು ಸಂಪೂರ್ಣ ಅರಣ್ಯ ನಾಶ ಆಗ್ತಾ ಇದೆ, ಅಗ್ರಿಕಲ್ಚರ್ ನಾಶ ಆಗ್ತಾ ಇದೆ, ಗ್ರೌಂಡ್ ವಾಟರ್ ನಾಶ ಆಗ್ತಾ ಇದೆ. ಕಬ್ಬು ಬೆಳೆದ ಹೇಳ್ತಾ ಇದ್ದೀರಾ ಅಥವಾ ನೀವು ಏನು? ಕಬ್ಬು ಬೆಳೆದಲ್ಲ, ಡಿಸ್ಟಿಲ್ ಮಾಡ್ತಾ ಇದಾರಲ್ಲ ಎಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು, ಅಲ್ಲಿ ಬಿಡುವಂತ ಹೊಗೆಗಳು, ಆ ಒಂದು ಅದು ಕೂಡ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಇಲ್ಲ ಅಂತ ಹೇಳಿಲ್ಲ. ಬಟ್ ಸರ್, ನೀವು ಭಾರತದಲ್ಲಿ ತೆಗೆದುಕೊಳ್ಳುವಂತಹ ಎಲ್ಲಾ ಕೈಗಾರಿಕೆಗಳಿಂದಲೂ ಕೂಡ ಏನು ವಾಯು ಮಾಲಿನ್ಯ ಆಗ್ತಾ ಇದೆ ಮತ್ತು ಜಲಮಾಲಿನ್ಯ ಆಗ್ತಾ ಇದೆ, ಕೇವಲ ಈ ಒಂದು ಎಥೆನಾಲ್ ತಯಾರಿಕಾ ಕೈಗಾರಿಕೆಗಳಿಂದ ಮಾತ್ರ
ಮಾತ್ರ ವಾಯು ಮಾಲಿನ್ಯ ಆಗ್ತಾ ನಾನ್ ಇದೆ ಹೇಳ್ತಾ ಅಥವಾ ಇರೋದು, ಜಲ ಮಾಲಿನ್ಯ ಇದು ಅಥವಾ add up ಅಂತರ್ಜಲ ಆಗ್ತಾ ಇದೆ ಮಾಲಿನ್ಯ ಈಗ. ಆಗ್ತಾ ಇದೆ. ಇದು ಆಡ್ ಅಪ್ ಆಗ್ತಾ ಇದೆ ಈಗ. ಗ್ರೌಂಡ್ ವಾಟರ್ ಸ್ಪೈಲ್ ಆಗ್ತಾ ಇದೆ ಅಂತ ಉತ್ತರಾಖಂಡ್ ಅಲ್ಲಿ ರಿಪೋರ್ಟೇ ಕೊಟ್ಟವ್ರೆ. ಗ್ರೌಂಡ್ ವಾಟರ್ ಇಟ್ ಇಸ್ ಕಂಪ್ಲೀಟ್ಲಿ ಟೇಸ್ಟ್ ಕೂಡ ಚೇಂಜ್ ಆಗಿದೆ ಅಲ್ಲಿ ಕುಡಿಯೋ ನೀರಿಂದ So what ಹಿಡಿದು. is the solution, sir? ನಾವ್ ಈಗ ಹೇಳ್ತಾ ಇರೋದು. 85% ನಾವು ತೈಲನ ವಿದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದ Madam, ಡಿಪೆಂಡೆನ್ಸಿ ಕಡಿಮೆ ಆಗ್ಬೇಕು ಈಗ ರಿನ್ಯೂವಬಲ್ ಎನರ್ಜೀಸ್ ಇದೆ, ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳು ಬರ್ತಾ ಇದೆ, Ethanol ಅಡ್ವಾನ್ಸ್ is also ಆಗ್ತಾ an ಇದೆ. option because ಅಲ್ಲ ಅದು ಮಾಡಿ successful ಆಗಿದೆ, foreign ಅಲ್ಲ. ಈಗ ನೋಡಿ ಮಾಡ್ಬೋದು, ಮಾಡ್ಲಿ, ಅದನ್ನ ನಾವು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಇವತ್ತು ಆಪ್ಷನ್ ಕೊಡದೆ ಇವರು ಸರ್ಕಾರ ನಡೆಸೋದ್ರಿಂದ ವೆಹಿಕಲ್ಗಳು ಡ್ಯಾಮೇಜ್ ಆಗ್ತಾ ಇದೆ. ಇವತ್ತು 2 ವೀಲರ್ಸ್ಗಳು 2023 ಹಿಂದೆ ತಗೊಂಡವ್ರ ಕತೆ ಏನು, 4 ವೀಲರ್ಸ್ ತಗೊಂಡವ್ರ ಕತೆ ಏನು, ಇವತ್ತು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ಗಳ ಕತೆ ಏನು, ಕೇವಲ ಇವರು ಆಮೇಲೆ ಜನರೇಟರ್ಗಳು ಬರ್ತವೆ, ಎಷ್ಟೊಂದು ಎಕ್ವಿಪ್ಮೆಂಟ್ಸ್ಗಳು ಬರ್ತವೆ. ಇವ್ರು ಮಾತಾಡ್ತಾ ಇರೋದು ಕೇವಲ 2 ವೀಲರು 4 ವೀಲರ್ ಬಗ್ಗೆ ಮಾತಾಡ್ತಾ ಇದೆ, ಇತರ ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆನೂ ಮಾತಾಡ್ತಾ ಇಲ್ಲ. Alright, okay, ಪ್ರಕಾಶ್ ಇದನ್ನ sir. ನಾವು ಕೇಳ್ತಾ ಪ್ರಕಾಶ್ ಇರೋದು sir, ಮೇಡಮ್. ಪ್ರಕಾಶ್ sir. ಮೇಡಮ್, ನೀವು ಹೇಳಿದ್ರಲ್ಲ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ನಾನು ನೋಡಿದಾಗ ನನಗೆ ನೋ ಮೇಜರ್ ಡ್ಯಾಮೇಜ್ ಅಂತ ಇಲ್ಲಿ ಗೂಗಲಲ್ಲಿ ತೋರಿಸ್ತು ಒಂದು. ಇನ್ನೊಂದು, ಇದನ್ನ ಸರ್ಟಿಫೈ ಮಾಡ್ತಿದ್ದೆ ಬಾಡೀಸ್ ಲೈಕ್ ಆಟೋಮೇಟಿಕ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ, ARAI ಶೋ ನೋ ಅಲ್ಲ, ಮೇಜರ್. ಅದನ್ನೆಲ್ಲ ನಾನು ಹೇಳಿದ್ದೀನಿ ಸರ್. ಈಗ ನಾಳೆ ಸರ್, ಈಗ ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ ಇಂದ ನನ್ನ ವೆಹಿಕಲ್ಸ್ ತೊಂದರೆ ಆಗಿದೆ ಅಂತ ಒಬ್ಬ ಗ್ರಾಹಕನಿಗೆ ಅನಿಸ್ತು ಅಂತ ಇಟ್ಕೊಳ್ಳಿ ಸರ್. ನನ್ನ ಪ್ರಕಾರ ಅನಿಸ್ತು ಅಂತ ಇಟ್ಕೊಳ್ಳಿ. ಈಗಾಗಲೇ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇವೆ. ಅವ್ರಿಗೆ ಒಂದಿಷ್ಟು ಇದ್ರ ಕೊರತೆ ಇದೆ, ಏನ್ ಹೇಳಿ, ನಾಲೆಡ್ಜ್, ಜಾಗೃತಿಯ ಕೊರತೆ ಇದೆ. ಒಂದ್ ವೇಳೆ ಆಯ್ತಪ್ಪ, ನನ್ನ ವೆಹಿಕಲ್ ಡ್ಯಾಮೇಜ್ ಆಗಿದೆ, ನಾನು ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ಇದರಿಂದಾನೇ ಆಗಿರೋದು ಅಂತ ಏನಾದ್ರೂ ಕನ್ವಿನ್ಸ್ ಆದ್ರೆ ಆತ ಯಾರ ವಿರುದ್ಧ ಕೇಸ್ ಹಾಕ್ಬೇಕು? ಅವನು he should go to the manufacturer first. ಮ್ಯಾನುಫ್ಯಾಕ್ಚರರ್ ಆಲ್ರೆಡಿ ಅವ್ರು ಹೇಳಿದ್ದಾರೆ ಓನ್ಲಿ ಫಾರ್ ಪೆಟ್ರೋಲ್ ಅಂತ ಹೇಳಿದ್ದಾರೆ ಸರ್. ಓನ್ಲಿ ಫಾರ್, ಇವಾಗ ದಿನೇಶ್ ಅವ್ರು ಹೇಳೋ ಪ್ರಕಾರ ಇಟ್ಸ್ ಓನ್ಲಿ ಫಾರ್ ಪೆಟ್ರೋಲ್ ಅಂತ ಹೇಳಿದ್ದಾರೆ ವೆಹಿಕಲ್ಸ್. ಸೊ ಇದು ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ ಅಥವಾ ಯಾವುದೇ ಒಂದು ಮಿಕ್ಸ್ಡ್ ಪೆಟ್ರೋಲ್ಗೆ ಇದು ತಯಾರಾಗಿಲ್ಲ ಅಂತ ಮೊದಲೇ ಹೇಳಿರೋದ್ರಿಂದ ಹೆಂಗ್ ಹೋಗ್ತಾನೆ ಅವನು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ಸ್ ಮೇಲೆ? either he should go to some research thing and get it certified. ಅಲ್ಲಿಂದ ಒಂದು ರಿಪೋರ್ಟ್ ತಗೊಂಡು ಗೊತ್ತಾಗಕ್ಕಿಲ್ಲ. ನೀವು ಕರೆಕ್ಟ್ ಸರ್. ನಮ್ ದಾಂಡೇಲಿಯಲ್ಲಿ ಓಡಿಸೋ ಬೈಕ್ ಓಡಿಸೋನು ಯಾವ್ದಾದ್ರು ಒಂದು ಕಂಪನಿಗೆ ಹೋಗಿ ಸರ್ಟಿಫಿಕೇಟ್ ತಗೋಬಾ ಅಂದ್ರೆ ಸರ್, ದಾಂಡೇಲಿಯಲ್ಲಿರೋ ಹುಬ್ಳಿಗೆ ಹೋಗಕ್ಕೆ ಆಗಲ್ಲ ಸರ್. ಒಂದ್ ನಿಮಿಷ, ನಾನು ಹೇಳಿದ್ ಮೇಡಮ್, ನೀವು ಹೇಳ್ಬೇಕಲ್ಲ, ಇದು ನಿಮ್ ತಪ್ಪು. ಅವ್ರು ಕೊಡಿ, ನಾನು ಅದಕ್ಕೆ ಹೇಳಿದ್ದು, ಆ ಡೀಲರ್ ಕೊಡಿ, ಯಾರಿಗೆ ಎಲ್ಲಿ ಕಾರ್ ಬೈ ಮಾಡಿದೀರಾ ಅವ್ನು ಕೊಡಿ, ಲೆಟ್ ಹಿಮ್ ಸರ್ಟಿಫೈ. ಸರ್ಕಾರಗಳಿರೋದು ನಮ್ ಗೋಳ್ ಕೇಳಿಸ್ಕೊಳಕ್ಕೆ, ಸರ್ಕಾರಗಳಿರೋದು ನಮ್ಮಲ್ಲಿರುವಂತಹ ಅನುಮಾನಗಳನ್ನ ಕ್ಲಿಯರ್ ಮಾಡಕ್ಕೆ, ಸರ್ಕಾರ ಇರೋದು ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ. ನಾನು ಏನಾದ್ರೂ ಮಾಡ್ಬಿಡ್ತೀನಿ, ನೀವು ಅದನ್ನ ತಗೊಳ್ಳೇಬೇಕು, ನೀವು ಅದನ್ನ ಪಾಲಿಸಲೇಬೇಕು ಅಲ್ಲ. ನೀತಿ ನಿಲುವುಗಳಿರೋದು ನಮಗೋಸ್ಕರನೇ. ಇವತ್ತು ಭಾರತದಂತ ಅತಿ ದೊಡ್ಡ ಜನಸಂಖ್ಯೆ ಇರುವಂತಹ, ಅತಿ ಹೆಚ್ಚಿನ ಪ್ರಮಾಣದ ವೆಹಿಕಲ್ಸ್ ಗಳನ್ನ ಬಳಸುವಂತ, ಅತಿ ಹೆಚ್ಚು ತೈಲ ಬಳಕೆ ಮಾಡುವಂತಹ ದೇಶದಲ್ಲಿ ಯಾವ್ದಾದ್ರೂ ಒಂದು ರಿಫಾರ್ಮ್ಸ್ ತರಲೇಬೇಕು. ಆದರೆ ತರೋದಕ್ಕಿಂತ ಮುಂಚೆ ಸರ್ ಬಹಳಷ್ಟು ಪರೀಕ್ಷೆಗಳಾಗಬೇಕು, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಏನೂ ಮಾಡದೆ ಏಕಾಏಕಿ 2030 ಇರೋದ್ರನ್ನ ನೀವು 2026 ತಂದುಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಹೌದು, ಒಂದು ಸ್ವಲ್ಪ ಆಗ್ಬೋದು, ಒಂದು ಸ್ವಲ್ಪ ಆಗಲ್ಲ. ಮೊದ್ಲಿಗಂದ್ರೂ ಮೈಲೇಜ್ಗೆ ಏನು ತೊಂದರೆನೇ ಇಲ್ಲ ಅಂದ್ರೆ, ಈಗ ಹೇಳ್ತಾರೆ ಒಂದು 6% ಅಷ್ಟು ಮೈಲೇಜ್ ಕಡಿಮೆ ಆಗುತ್ತೆ ಅಂತ. ನಾಳೆ ಜನ ಎಚ್ಚೆತ್ತುಕೊಂಡು ಈಗ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಕೇಸ್ ಮೇಲೆ ಕೇಸ್ ದಾಖಲು ಮಾಡಿದ್ರಂತ ಇಟ್ಕೊಳ್ಳಿ. ಆವಾಗ ಹೇಳ್ತಾ ಒಂದು ಸ್ವಲ್ಪ 2023 ಮುಂಚೆ ಗಾಡಿಗಳು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ. ಯಾಕೆ ಪ್ರಾಬ್ಲಮ್ ಕೊಡ್ತೀರಿ? ಸರಿಯಾಗಿ ಮಾಡೋದು ಮಾಡ್ತೀರಿ, ನಾವೆಲ್ಲರೂ ಕೂಡ ರೆಡಿ ಇದ್ದೀವಿ. ಬಟ್ ಪೂರ್ವ ತಯಾರಿಯೊಂದಿಗೆ ಮಾಡಿ, ಆತರವಾಗಿ ಮಾಡಿ, ನಿಮಗೂ ಕೆಟ್ಟ ಹೆಸರು ಮತ್ತು ನಮಗೂ ಒಂದು ಸಂಶಯ ಹಂಗೆ ಉಳಿಸ್ಬೇಡಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದಂತೂ ಸತ್ಯ, ಇವತ್ತು ಏನು ಅರವಿಂದ್ ಕೇಜ್ರಿವಾಲ್ ಅವರು ಹೋರಾಟ ನಡೆಸೋದಕ್ಕೆ ರೆಡಿ ಆಗಿದ್ದಾರೆ. ಇದರಿಂದ ತುಂಬ ದೊಡ್ಡ ಬದಲಾವಣೆ ಆಗಲಿಕ್ಕಿಲ್ಲ. ಅಟ್ಲೀಸ್ಟ್ ಆಯ್ಕೆಯ ಸ್ವಾತಂತ್ರ್ಯ ಮತ್ತು ಈ ವಿಚಾರದಲ್ಲಿ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಆ ಕೆಲಸ ಅಂತೂ ಖಂಡಿತ ಕೇಂದ್ರ ಸರ್ಕಾರ ಮಾಡುತ್ತೆ ಅಂತ ನನಗನ್ಸುತ್ತೆ. ಅದನ್ನ ಮಾಡಿದ್ರೆ ನಮ್ಮಲ್ಲಿರುವಂಥ ಅನುಮಾನಗಳು ಈಗ ಕ್ಲಿಯರ್ ಆಗ್ತವೆ. ಅನುಮಾನಗಳು ಹಾಗೇ ಉಳಿದಿವೆ. ಇದರಿಂದ ಎಫೆಕ್ಟ್ ಆಗುತ್ತಾ, ಎಫೆಕ್ಟ್ ಆಗಲ್ವಾ ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರೋದ್ರಿಂದ ಸರ್ಕಾರ ಕ್ಲಿಯರ್ ಪಿಕ್ಚರನ್ನು ಕೊಡೋದಕ್ಕೆ ಈ ಪ್ರತಿಭಟನೆ, ಈ ಹೋರಾಟ ಒಂದಿಷ್ಟು ಅವರನ್ನು ಎನ್ಕರೇಜ್ ಮಾಡುತ್ತೆ ಅಂತ ಅನಿಸುತ್ತೆ. ನೋಡೋಣ ಇದು ಇನ್ನು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ.